ಮೈಸೂರಲ್ಲಿ ನಿಮಾನ್ಸ್ ಆಸ್ಪತ್ರೆ ನಿರ್ಮಾಣಕ್ಕೆ ವಿರೋಧ ವ್ಯಕ್ತವಾಗ್ತಾ ಇದೆ. ನಿಮಾನ್ಸ್ ಆಸ್ಪತ್ರೆ ನಿರ್ಮಾಣ ವಿರೋಧಿಸಿ ಈಗ ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇರೋದು. ನಿಮಾನ್ಸ್ ಆಸ್ಪತ್ರೆ ನಿರ್ಮಾಣಕ್ಕೆ ವಿರೋಧ ವ್ಯಕ್ತವಾಗ್ತಾ ಇದೆ. ಏನ್ ಕಾರಣ? ಯಾಕೆ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಗಮನಿಸ್ತಾ ಹೋಗೋಣ. ಜೆಸಿಬಿ ಮೇಲೇರಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ರೈತರು. ಗುಡು ಮಾದನಹಳ್ಳಿ ಕೃಷಿ ಭೂಮಿಯಲ್ಲಿ ನಿಮಾನ್ಸ್ ನಿರ್ಮಾಣ ಕಾರ್ಯ, ಇಲ್ಲಿ ಸುಮಾರು 40ರಿಂದ 50 ವರ್ಷಗಳಿಂದ ಕೃಷಿ ಮಾಡ್ತಾ ಇದ್ದಾರೆ ರೈತರು ಆ ಭೂಮಿ ಮೇಲೆ. ಜಿಲ್ಲಾಡಳಿತದ ನಿರ್ಧಾರದ ವಿರುದ್ಧ ರೈತರು ರೊಚ್ಚಿಗೆದ್ದು ಬಿಟ್ಟಿದ್ದಾರೆ ಲಿಟ್ರಲಿ. ಇಂದು ಕೆಲಸ ಮಾಡುವ ವೇಳೆ ಜೆಸಿಬಿ ತಡೆದು ಆಕ್ರೋಶವನ್ನ ವ್ಯಕ್ತಪಡಿಸಲಾಯಿತು. ಪ್ರತಿಭಟನೆ ಹಿನ್ನೆಲೆ ಸದ್ಯಕ್ಕೆ ಕಾಮಗಾರಿ ಸ್ಥಗಿತಗೊಳಿಸಿದೆ ಜಿಲ್ಲಾಡಳಿತ. ಗುಡುಮಾದನಹಳ್ಳಿಯಲ್ಲಿ 100 ಕೋಟಿ ವೆಚ್ಚದಲ್ಲಿ ಶಂಕುಸ್ಥಾಪನೆ ನೆರವೇರಿಸಲಾಗಿದೆ. ಜನವರಿಯಲ್ಲಿನೇ ಶಂಕುಸ್ಥಾಪನೆ ನೆರವೇರಿಸಿದ್ರು ಸಿಎಂ ಸಿದ್ದರಾಮಯ್ಯನವರು. ಸೊ ಈಗ ಅದಕ್ಕೆ ಸಿಕ್ಕಾಪಟ್ಟೆ ವಿರೋಧ ವ್ಯಕ್ತವಾಗ್ತಾ ಇದೆ ಆ ಭಾಗದ ರೈತರಿಂದ. ಸೊ ಇವತ್ತು ಲಿಟ್ರಲಿ ಹೋರಾಟವೂ ಕೂಡ ಮಾಡಿದ್ದಾರೆ, ಒಂದು ಪ್ರತಿಭಟನೆಯನ್ನು ಕೂಡ ಮಾಡಿದ್ದಾರೆ. ಅದರಲ್ಲೂ ಅಲ್ಲಿ ಕೆಲಸ ಮಾಡಬೇಕು ಅಂತ ಬಂದಿದ್ದಂಥ ಜೆಸಿಬಿ ತಡೆದು ಅದರ ಮೇಲ್ ಕೂತ್ಕೊಂಡು ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಘೋಷಣೆಯನ್ನ ಕೂಗಿದ್ದಾರೆ. ಇಲ್ಲಿ ಸುಮಾರು 40ರಿಂದ 50 ವರ್ಷಗಳಿಂದ ಕೃಷಿ ಮಾಡ್ತಾ ಬಂದಿದ್ದೇವೆ ನಾವು, ಈ ಜಾಗದಲ್ಲಿ ನಾವು ಬಿಟ್ಕೊಡೋದಿಲ್ಲ ಜಾಗವನ್ನ ಅನ್ನೋ ನಿಟ್ಟಿನಲ್ಲಿ ರೈತರು ಹೇಳ್ತಾ ಇದ್ದಾರೆ. ಸೊ ಆ ನಿಟ್ಟಿನಲ್ಲಿ ಏನ್ ಮಾಡಬಹುದು ಈಗ ರಾಜ್ಯ ಸರ್ಕಾರ ಗೊತ್ತಿಲ್ಲ. ಯಾಕೆ ಅಂತ ಅಂದ್ರೆ ಈಗಾಗಲೇ ಶಂಕುಸ್ಥಾಪನೆ ನೆರವೇರಿ ಆಗಿದೆ ಅದೇ ಜಾಗದಲ್ಲಿನೇ. ಎಸ್, ಈ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. 100 ಕೋಟಿ ವೆಚ್ಚದಲ್ಲಿ ಶಂಕುಸ್ಥಾಪನೆ ಆಗಿದೆ. ಈಗ ನಿಮಾನ್ಸ್ ಆಸ್ಪತ್ರೆಯನ್ನ ಕಟ್ಟಬೇಕು ಅನ್ನೋ ನಿಟ್ಟಿನಲ್ಲಿ ಬಟ್ ಅದಕ್ಕೆ ಸಿಕ್ಕಾಪಟ್ಟೆ ವಿರೋಧ ಅಂತೂ ವ್ಯಕ್ತವಾಗ್ತಾ ಇದೆ. ರೈತರ ಮನವೊಲಿಸುವಲ್ಲಿ ಸರ್ಕಾರ ಯಶಸ್ವಿ ಆಗುತ್ತಾ? ರೈತರು ಒಪ್ಕೊಳ್ತಾರಾ? ಸಹಜವಾದಂಥ ಪ್ರಶ್ನೆ ಇದ್ದೇ ಇದೆ. ನಮ್ಮನೆ ಬೇಕಾದ್ರೆ ಒಳಗೆ ಕೂತ್ಬಿಡೋರು, ಯಾರು ಹೇಳೋರಿಲ್ಲ ಕೇಳೋರಿಲ್ಲ, ಒಳಗೆ ಕೂತರು. ನಮ್ಗೆ ಅನ್ಸರಿಲ್ಲ ಕೇಳೋರು, ಇರೋರು ಹೆಂಗಸರು. ನಾನು ಏನ್ ಬೆಳಿತಾ ಇದ್ರಿ ಅಲ್ಲಿ? ಅಲ್ಲೇ ತೆಂಗಿನ ತೋಟ, ಅಲ್ಲಂತೆ ಹುಲ್ಲು ಹಾಕದೆ ದನಿಗೆ. ಮುಂದಕ್ಕೆ ಈಗ ಮುಂದಕ್ಕೆ ಜೀವನಕ್ಕೆ ಏನೂ ಇಲ್ಲ. ಅವ್ರು ಕೊಡ್ತಾರೆ, ನಮಗೆ ಈಸ್ಕೊ ಬರೋದು, ಮಳ್ಳೊಡ್ಡು ಈಸ್ಕೊಂಡು ಅವ್ರು ಕೊಡ್ತಾಗ ಉಣ್ಕೋದು ಅಷ್ಟೇ, ಇನ್ನೇನು ಇಲ್ಲ. ಇಷ್ಟಕ್ಲ ಜಮೀನು ಇಲ್ಲ ನನಗೆ ಎಲ್ಲುವೆ. ನನ್ನ ಸ್ವಂತ ಜಮೀನು ಅನ್ನೋದಿಲ್ಲ, ಅದೊಂದೇ ನನಗೆ ಇದ್ದದ್ದು, ಜೀವನ ಮಾಡ್ತಿದ್ದದ್ದು. ಈಗ ಏನ್ ಮಾಡ್ತೀರಿ ಈಗ? ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೈಸೂರು ರಿಪೋರ್ಟರ್ ಸುರೇಶ್ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಇಲ್ಲಿ ಶಂಕುಸ್ಥಾಪನೆ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ವಿರೋಧ ಆಗಿರಲಿಲ್ವಾ? ಈಗ ಇಷ್ಟೆಲ್ಲ ಆದರೂ ಅದಾದ ನಂತರ ಈಗ ರೈತರೆಲ್ಲ ಹೋರಾಟಕ್ಕೆ ಮುಂದಾಗಿರೋದು, ಏನು ಹೇಳ್ತಾ ಇದ್ದಾರೆ ರೈತರು? ರಾಮ್, ಇದು ಸರ್ಕಾರಿ ಜಮೀನಿನ ವ್ಯಾಪ್ತಿಯಲ್ಲಿ ಏನು ರೈತರು ಹಲವು ವರ್ಷಗಳಿಂದ ಸಾಗುವಳಿಯನ್ನ ಮಾಡ್ತಿದ್ದಾರೆ. ಆದ್ರೆ ಅವ್ರಿಗೆ ಹಕ್ಕುಪತ್ರ ಸರಿಯಾಗಿ ಕೊಟ್ಟಿಲ್ಲ ಅನ್ನೋದು ರೈತರ ಆರೋಪ. ಹಲವು ವರ್ಷಗಳಿಂದ ಇಲ್ಲಿ ಜಮೀನಲ್ಲಿ ಉಳುಮೆ ಮಾಡ್ತಾ ಇರುವಂತ ನಮಗೆ ಭೂಮಿಯನ್ನ ಬದುಕೋದಿಕ್ಕೆ ಬಿಡಬೇಕು, ಈ ಫಲವತ್ತಾದ ಭೂಮಿಯಲ್ಲಿ ನಿಮಾನ್ಸ್ ಮಾದರಿಯ ಆಸ್ಪತ್ರೆ ಮಾಡೋದು ಬೇಡ ಅನ್ನೋದು ರೈತರ ಮತ್ತೆ ರೈತ ಸಂಘದ ಆಕ್ಷೇಪ. ಇಲ್ಲಿ ಸುಮಾರು 20 ಎಕರೆ ಭೂಮಿ ಸರ್ಕಾರಿ ಭೂಮಿ ಇದೆ. ಜೊತೆಗೆ ಈ ಭೂಮಿಯಲ್ಲಿ ಸುಮಾರು 100 ಕೋಟಿ ವೆಚ್ಚದ ಬೆಂಗಳೂರಿನ ನಿಮಾನ್ಸ್ ಮಾದರಿಯ ಆಸ್ಪತ್ರೆಯನ್ನ ಮೈಸೂರಲ್ಲಿ ನಿರ್ಮಾಣವನ್ನ ಮಾಡೋದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಜನವರಿ 2026ರಲ್ಲಿ ಶಂಕುಸ್ಥಾಪನೆಯನ್ನ ನೆರವೇರಿಸಿದ್ರು. ನೆರವೇರಿಸಿದಂತ ಸಂದರ್ಭದಲ್ಲಿ ಆ ಜಾಗದಲ್ಲಿ ಈ ಒಂದು ಶಂಕುಸ್ಥಾಪನೆ ನೆರವೇರಲಿಲ್ಲ. ಬೇರೆ ಒಂದು ಸ್ಟೇಜ್ ಕಾರ್ಯಕ್ರಮದಲ್ಲಿ ಈ ಒಂದು ಶಂಕುಸ್ಥಾಪನೆಯನ್ನ ನೆರವೇರಿಸಿದ್ರು. ಜೊತೆಗೆ ಬಜೆಟ್ ನಲ್ಲೂ ಕೂಡ ಇದು ಘೋಷಣೆ ಆಗಿತ್ತು. ಕಾಮಗಾರಿ ಕೈಗೆತ್ತಿಕೊಳ್ಳುವಂತಹ ಹಿನ್ನೆಲೆಯಲ್ಲಿ ರೈತರು ಮತ್ತೆ ರೈತ ಸಂಘದ ಪದಾಧಿಕಾರಿಗಳು ವಿರೋಧವನ್ನ ವ್ಯಕ್ತಪಡಿಸಿ ಇಟಾಚಿಯನ್ನ ತಡೆದು ಕಾಮಗಾರಿಗೆ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಫಲವತ್ತಾದ ಭೂಮಿಯೇ ನಿಮಗೆ ಬೇಕಾ ಅನ್ನೋ ಒಂದು ಆಕ್ಷೇಪ ಮತ್ತೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ರೈತ ಸಂಘದ ವಿರೋಧ ನಡುವೆ ನಡೀತಾ ಇದ್ದಂತಹ ಕಾಮಗಾರಿಯನ್ನ
ಸದ್ಯಕ್ಕೆ ಸ್ಥಗಿತಗೊಳಿಸಿ ಜಿಲ್ಲಾಡಳಿತ ಸ್ಥಗಿತಗೊಳಿಸುವಂತಿರುವಂತದ್ದು. ಮುಂದೆ ರೈತರ ಮನವೊಲಿಕೆಯನ್ನ ಮಾಡಿ ಆ ಒಂದು ಆಸ್ಪತ್ರೆಯನ್ನ ನಿರ್ಮಾಣ ಮಾಡುವಂತಹ ಚಿಂತನೆಯಲ್ಲಿ ಕೂಡ ಜಿಲ್ಲಾಡಳಿತ ಇದೆ. ಹೀಗಾಗಿ ರೈತರ ಒಂದು ವಿರೋಧ ಮುಂದೆ ಯಾವ ಮಟ್ಟಕ್ಕೆ ತಂದು ನಿಲ್ಲುತ್ತೆ, ಅಥವಾ ಈ ಒಂದು ಜಾಗದಲ್ಲಿ ನಿಮಾನ್ಸ್ ಮಾದರಿಯ ಆಸ್ಪತ್ರೆಯನ್ನ ಕೈ ಬಿಡ್ತಾರ ಅಥವಾ ಬೇರೆ ಜಾಗಕ್ಕೆ ಈ ಒಂದು ಕಾಮಗಾರಿ ಶಿಫ್ಟ್ ಆಗುತ್ತಾ ಅನ್ನೋದು ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ ರಾಮ್. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.